26:20-30. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರೂ ಕೇಳತೊಡಗಿದರು. ಅದಕ್ಕಾತನು, ಕಟ್ಟರಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಸಂಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನನ್ನು ಹಿಡುಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ, ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟನು. ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ. ಸಾಕು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನೋಡ್ತೇವೆ. ಮೊದಲನೆಯ ಆಶೀರ್ವಾದ ಬಂದು ಶಿಲುಬೆಯಲ್ಲಿ ಆತನು ನಮ್ಮ ನೀತಿವಂತರನ್ನಾಗಿ ಮಾಡಿದ್ದು ಕಾರಣ ಎಲ್ಲಗಳಿಂದ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ. ಒಂದು ಸಮಸ್ಯೆ ಇದೆಲ್ಲ, ಎಲ್ಲಗಳಿಂದ ಬಿಡುಗಡೆ ಮಾಡ್ಲಿಕ್ಕೆ. ಎರಡನೇದು, ಆತನು ಏನ್ ಮಾಡಿದ್ದಾನೆ ಅಂದ್ರೆ ಶಿಲುಬೆಯಲ್ಲಿ ಆತನು ಮುರಿಯಲ್ಪಟ್ಟಿದ್ದಾನೆ. ಏನಾಯ್ತು ಅವನು? ಆತನು ಮುರಿಯಲ್ಪಟ್ಟ, ಹಾಗಾದ್ರೆ ಕುಕ್ಕಿಸಲ್ಪಟ್ಟ, ಬಾಧೆಗೆ ಒಳಗಾದ. ಯೆಶಾಯನು ಬರೆಯುವಾಗ ಹೇಳ್ತಾನೆ, ಆತನು ಅನೇಕ ವಿಷಯದಲ್ಲಿ ಬಾಧೆಗೆ ಒಳಗಾದನು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಆತನ ಬಾಧೆಗೆ ಒಳಗಾಗಬೇಕಾಗಿತ್ತು? ಯಾಕೆ ಬಾಧೆಗೆ ಒಳಗಾಗಬೇಕಾಗಿತ್ತು ಅಲ್ವಾ? ಆತನನ್ನ ಏನ್ ಮಾಡಿದ್ರು? ಚಾವಟಿಯಿಂದ ಹೊಡಿದ್ರು, ಆತನನ್ನ ಪರಿಹಾಸ್ಯ ಮಾಡಿದ್ರು ಅಲ್ವಾ? ನೀನು ನಿಜವಾದಂತ ದೇವಕುಮಾರನಾಗಿದ್ರೆ ಇಳಿದು ಬಾ ಅಂತ ಹೇಳಿದ್ರು. ಹಾಗಾದ್ರೆ ಆತನನ್ನ ಪರಿಹಾಸ್ಯ ಮಾಡಿದ್ರು. ಆ ಪರಿಹಾಸ್ಯ ಮಾಡುವಾಗಲೂ ದೇವರು ಯಾಕೆ ಹಾಗೆ ಮೌನವಾಗಿದ್ದ? ಯಾಕೆ ಯೇಸು ಮೌನವಾಗಿರ್ಬೇಕಾಗಿತ್ತು? ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಆತನು ಹೇಳ್ತಾ ಇದ್ದಾನೆ, ಅದರ ಸ್ತೋತ್ರ ಮಾಡಿ, ತಗೊಳ್ಳಿರಿ, ಇದು ನನ್ನ ದೇಹ ಎಂಬುದಾಗಿ ಆತನು ಕೊಡ್ತಾ ಇದ್ದಾನೆ. ಕೊಡುವಾಗ, ತನ್ನ ದೇಹವನ್ನು ಕೊಡುವಾಗಲೇ ಹೇಳ್ತಾ ಇದ್ದಾನೆ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ದೇಹ. ಏನ್ರಿ ಇದು? ಯಾವ ದೇಹ ಅಂತೆ? ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ದೇಹ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಮುರಿಯಲ್ಪಡಬೇಕು? ಯಾಕೆ ಅದನ್ನ ಶರೀರವು ಮುರಿಯಲ್ಪಡಬೇಕು? ಅದನ್ನ ಹೇಳ್ತಿದ್ದಾನೆ, ಇದು ಮುರಿಯಲ್ಪಟ್ಟಂತ ದೇಹ. ಆ ಕಮ್ಯುನಿಯನ್ನಲ್ಲಿ ನೋಡ್ತೇವಲ್ಲ, ಮುರಿದೇ ಕೊಡುವಂಥದ್ದು. ಅದನ್ನ ಬ್ರೇಕ್ ಮಾಡ್ತಾರಲ್ಲ, ಬ್ರೆಡ್ ಬ್ರೇಕಿಂಗ್ ಅಂತ ಹೇಳ್ತಾರೆ, ಆದರೆ ಬ್ರೇಕ್ ಮಾಡೋದು. ಯಾಕೆ ಅದನ್ನು ಮುರಿಬೇಕಾಗಿತ್ತು? ಕಾರಣ ಏನಂತಂದ್ರೆ, ಇವತ್ತು ನಮ್ಮ ಹೃದಯಗಳು ಅನೇಕ ವಿಷಯದಲ್ಲಿ ಮುರಿಯಲ್ಪಟ್ಟಿತ್ತು. ಹಲ್ಲೆಲೂಯಾ. ಯಾಕೆ ಯೇಸು ಕರ್ತನ ಭೋಜನದಲ್ಲಿ ಹೇಳ್ತಾ ಇದ್ದಾನೆ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ನನ್ನ ದೇಹ ಅಂತ. ಕಾರಣ ಏನಂತಂದ್ರೆ, ನೀವು ಮುರಿಯಲ್ಪಟ್ಟಂತ ಪರಿಸ್ಥಿತಿಯಿಂದ ಇಲ್ಲಿಗೆ ಬಂದಿದ್ದೀವಿ. ಹಲ್ಲೆಲೂಯಾ. ಅದಕ್ಕೆ ಆತನು ಹೇಳ್ತಿದ್ದಾನೆ, ಶಿಲುಬೆಯಲ್ಲಿ ನನ್ನ ದೇಹವು ಮುರಿಯಲ್ಪಟ್ಟಿದೆ. ಯಾಕೆ ಅಂತಂದ್ರೆ, ನಾನು ಅನೇಕ ರೀತಿಯಲ್ಲಿ ಅವಮಾನಗಳನ್ನು ತಾಳಿದ್ದೇನೆ. ಕಾರಣ ಏನಂತಂದ್ರೆ, ನೀನು ಮುರಿದು ಹೋಗಿದ್ದಿ. ನಿನ್ನ ಹೃದಯದಲ್ಲಿ ಈಗ ಮನುಷ್ಯರು ಮಾತನಾಡುವಾಗ, ಮನುಷ್ಯರು ಮಾತುಗಳು ನಮ್ಮ ಕಿವಿಗೆ ಬೀಳುವಾಗ ನಾವೇನಾಗ್ತೇವೆ? ಏನಾಗುತ್ತೆ? ಮನುಷ್ಯರು ಕೆಲವೊಂದ್ಸಾರಿ ನಮ್ಮ ವಿಷಯದಲ್ಲಿ ಕಠಿಣವಾಗಿ ಮಾತನಾಡುವಾಗ, ನಮ್ಮ ವಿಷಯದಲ್ಲಿ ಅವಮಾನ ಪಡಿಸುವಾಗ ನಾವೇನಾಗ್ತೀವಿ? ನಮ್ಮ ಮನಸ್ಸು ಮುರಿದು ಹೋಗ್ಬಿಡುತ್ತೆ. ನಾನು ಎಷ್ಟು ಒಳ್ಳೇದು ಮಾಡಿದ್ದೀನಿ, ಇವ್ರು ಏನಪ್ಪ ನನ್ನ ಬಗ್ಗೆ ಇಷ್ಟು ಇದು ಮಾಡಿಬಿಟ್ರಲ್ಲ, ನನ್ನ ಬಗ್ಗೆ ಕೆಟ್ಟದ್ದೇ ಮಾಡಿಬಿಟ್ರಲ್ಲ ಅಂತ ಹೇಳಿ ನಮ್ಮ ಮನಸ್ಸೇನಾಗುತ್ತೆ? ಮುರಿದು ಹೋಗುತ್ತೆ. ಕೆಲವರು ಹೇಳ್ತಾರೆ, ಅಯ್ಯೋ, ಅವ್ರ ವಿಷಯದಲ್ಲಿ ನನ್ನ ಮನಸ್ಸು ಮುರಿದೋಗ್ಬಿಡ್ತು, ಇದು ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಏನಂತಂದ್ರೆ ಒಂದಾಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀವಿ. ಯಾಕಾಗಿ ಹೇಳ್ತೀವಿ? ನಮ್ಮ ಒಳಗಡೆ ಏನಾಗಿದೆ? ಮುರಿದೋಗ್ಬಿಟ್ಟಿದೆ. ಅವ್ರ ವಿಷಯದಲ್ಲಿ ಗಾಯ ಪಟ್ಟಿದ್ದೇವೆ. ಅದು ದೇವರು ಹೇಳ್ತಾನೆ, ಈ ಒಂದು ಕಪಿನಿಯನನ್ನು, ಕರ್ತನ ಭೋಜನವನ್ನ ನಾನು ನಿಮಗೋಸ್ಕರವಾಗಿ ಏರ್ಪಡಿಸಿದ್ದೇನೆ. ಅದು ಏನು ಸೂಚಿಸುತ್ತೆ ಅಂತಂದ್ರೆ, ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಶರೀರವು ಮುರಿಯಲ್ಪಡ್ತು. ಅನೇಕ ವೇದನೆಗಳನ್ನ, ಅವಮಾನಗಳನ್ನ ನಿನಗಾಗಿ ನಾನು ತಾಳಿಕೊಂಡೆ. ಯಾಕೆ ಅಂತಂದ್ರೆ, ಈ ಭೂಮಿಯಲ್ಲಿ ನೀನು ಒಂದು ವೇಳೆ ಮುರಿಯಲ್ಪಟ್ಟರೆ ನಿನಗೆ ಬೇಕಾದ ಆದರಣೆಯನ್ನ ನನ್ನ ದೇಹದ ಮುಖಾಂತರವಾಗಿ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಆತನು ಪ್ರತಿ ಸಾರಿ ಕಮ್ಯುನಿಯನ್ನಲ್ಲಿ ನಿನ್ನೊಟ್ಟಿಗೆ ಮಾತನಾಡ್ತಿದ್ದಾನೆ, ಇದು ನಿನಗೋಸ್ಕರವಾಗಿ ಮುರಿಯಲ್ಪಟ್ಟಂತ ದೇಹ. ಹಲ್ಲೆಲೂಯಾ. ಮುರಿಯಲ್ಪಟ್ಟು ನಿನ್ನ ಹತ್ರ ಬರುವಾಗ ಮುರಿದ ಮನಸ್ಸುಳ್ಳದನ್ನ ಆತನು ಗುಣಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನೇ ಹೇಳ್ತಾ ಇದ್ದಾನೆ, ಮುರಿಯಲ್ಪಟ್ಟ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ದೇಹ. ಇವತ್ತು ಮುರಿದ ಹೃದಯದೊಟ್ಟಿಗೆ ನೀವು ಬಂದಿರೋದಾದರೆ ಕರ್ತನೆ ಹೇಳ್ತಾನೆ, ಇಗೋ ನನ್ನ ಶರೀರ ನಿಮಗೋಸ್ಕರವಾಗಿದೆ. ಮುರಿದು ಹೋದಂಥ
ದೇಹವನ್ನ, ಮುರಿದು ಹೋದಂಥ ಮನಸ್ಸನ್ನ ಗುಣಪಡಿಸುವಂಥ ಸಾಮರ್ಥ್ಯ ನನ್ನ ದೇಹದಲ್ಲಿ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ನೋಡುವಾಗ ಮನೆಗಳಲ್ಲೇ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಮುರಿದು ಹೋದರೆ ಅದನ್ನು ನಾವು ಮನೇಲಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀವ? ಏನು ಮಾಡ್ತೀವಿ ಅದನ್ನು? ಅಲ್ಲ, ಒಂದು 2-3 ಸರಿ ಗಮ್ ಮಾಡಿ ಪ್ರಯತ್ನ ಪಡ್ತೀವಿ. ಅದನ್ನು ಏನು ಮಾಡ್ತೀವಿ? ಕಟ್ಟಿ ಅದನ್ನೇನಾದರೂ ಆಲ್ಟ್ರೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಪದೇ ಪದೇ ಅದು ಮುರಿದು ಹೋಗ್ತಿದ್ರೆ ಏನು ಮಾಡ್ತೀವಿ? ಪದೇ ಪದೇ ನಮ್ಮನ್ನು ಒಬ್ರು ನೋವಿಸ್ತಾ ಇದ್ರು ಅಂತ ಅನ್ಕೊಳ್ಳೋದು. ಏನು ಮಾಡ್ತೀವಿ ಹೇಳು? 1 ಸರಿ ನೋಡ್ತೀವಿ, 2 ಸರಿ ನೋಡ್ತೀವಿ, 3ನೇ ಸರಿ ಏನು ಮಾಡ್ತೀವಿ? ತೆಗೆದು ಬಿಸಾಕ್ತೀವಿ. ನಿಜ ತಾನೆ? ಅದೇ ಯಾಕೆ ಬಿಸಾಕ್ತೀವಿ? 1 ಸರಿ ಟ್ರೈ ಮಾಡ್ತೀವಿ ಕಟ್ಟಕ್ಕೆ, 2ನೇ ಸರಿ ಕಟ್ಟಕ್ಕೆ ಟ್ರೈ ಮಾಡ್ತೀವಿ, 3ನೇ ಸರಿನೂ ಹಾಗೆ ಅಂದರೆ ಇದು ಏನಂತಂದರೆ ಯೂಸ್ಲೆಸ್ ಅಂತ ಬಿಸಾಕ್ತೀವಿ ಅಲ್ವಾ? ಎಷ್ಟೋ ಸಾರಿ ಮನುಷ್ಯರು ಏನು ಮಾಡಿದ್ದಾರೆ ಅಂದರೆ ನಮ್ಮನ್ನು ಗಾಯಪಡಿಸಿದ್ದಾರೆ, ನಮ್ಮ ಮನಸ್ಸನ್ನು ಮುರಿದು ಹಾಕಿದ್ದಾರೆ. ಅಂದರೆ ಮನಸ್ಸನ್ನು ಮುರಿಯುವಾಗೆಲ್ಲ ಕರ್ತನೆ ಹೇಳ್ತದೆ, ಅವರು ಮುರಿದು ಹಾಕಿದಾಗೆಲ್ಲ ನಾನು ನಿಮ್ಮನ್ನು ಕಟ್ತೀನಿ ಅಂದರೆ. ಹಲ್ಲೆಲೂಯಾ. ಅವರು ಮುರಿದು ಹಾಕಿ ನಿನ್ನನ್ನು ಬಿಸಾಕಿದ್ರೆ ನಾನೇನು ಮಾಡ್ತೀನಿ? ನನ್ನ ದೇಹವನ್ನು ಕೊಟ್ಟು ನಾನು ನಿನ್ನನ್ನು ಗುಣಪಡಿಸ್ತಾನೆ ಇರ್ತೇನೆ. ಹಲ್ಲೆಲೂಯಾ. ನನ್ನ ದೇವರು ಒಳಗೆ ಆಗಿರುವಂಥ ಗಾಯವನ್ನು ಆತನು ವಾಸಿ ಮಾಡುವ ಆತರಾಗಿದ್ದಾನೆ. ಆಮೇಲೆ ಒಳ್ಳೆಯ ಸಮಾರ್ಯದವನ ಚರಿತ್ರೆಯಲ್ಲಿ ನೋಡ್ತೀವಲ್ಲ, ಅದರಲ್ಲಿ ಏನಿದೆ ಅಂತಂದರೆ ಒಳ್ಳೆಯ ಸಮಾರ್ಯದವರು ಅಲ್ವಾ, ಅವನೇನು ಮಾಡ್ತಾನೆ? ಅವನ ಗಾಯವನ್ನು ಏನು ಮಾಡ್ತಾನೆ? ಕಟ್ಟುವಂಥದ್ದು ಏನಕ್ಕ ಅಂತಂದರೆ ಹೊರಗಿರುವಂಥ ಗಾಯ ಅಲ್ಲ, ಹೊರಗಿರುವಂಥ ಗಾಯವನ್ನು ಯಾರು ಬೇಕಾದರೂ ಗುಣಪಡಿಸ್ಬೋದು. ಹೊರಗಾಗಿರುವಂಥ ಗಾಯವನ್ನು ಯಾರಾದರೂ ಗುಣಪಡಿಸ್ಬೋದು, ಆದರೆ ಒಳಗೆ ಆದಂಥ ಗಾಯವನ್ನು ಯಾರು ಗುಣಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವರ ಮಾತುಗಳು ಏನಾಗುತ್ತೆ ಅಂತಂದರೆ ಅದು ನಮ್ಮ ಹೃದಯದಲ್ಲಿ ಬರೆ ಹಾಕದಾಗೆ ಇರುತ್ತೆ. ನಾವೇ ಹೇಳ್ತೀವಿ, ಅಪ್ಪ ಅವ್ರ ಮಾತು ಇವತ್ತಿಗೂ ನನ್ನಿಂದ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗದೆ ಇರುವಂಥ ಆಹಾರ ರೀತಿಯಲ್ಲಿ ಆ ಮಾತುಗಳು ಏನಾಗಿದೆ ನಮ್ಮ ಒಳಗೆ. ಅದು ದೇವರು ಹೇಳ್ತಾನೆ, ನನ್ನ ದೇಹವನ್ನು ನಾನು ನಿನಗೆ ಕೊಡುವಾಗ ಯಾವುದು ಆಹಾರ ಜೀರ್ಣವಾಗ್ತಿಲ್ಲ ಅಂತ ಹೇಳ್ತೀವಿ, ಯಾವ ಮನುಷ್ಯ ಮಾತನಾಡಿದಂಥ ಮಾತು ಜೀರ್ಣ ಆಗ್ತಿಲ್ಲ ಅಂತ ಹೇಳ್ತೀಯೋ ಅದನ್ನು ಜೀರ್ಣಪಡಿಸುವಂಥ ಶಕ್ತಿ ನನ್ನ ದೇಹಕ್ಕೆ ಇದೆ. ಹಲ್ಲೆಲೂಯಾ. ಹೇಗೆ ಯೇಸು ಶಿಲುಬೆಯಲ್ಲಿ ಎಲ್ಲರೂ ಮಾತನಾಡಿದ್ರು. ಯೇಸುವನ್ನು ಬಂದು ಪಿಲಾತನ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಪಿಲಾತನ ಮುಂದೆ ನಿಲ್ಲಿಸಿದಾಗ ಎಷ್ಟೋ ಜನರು ಯೇಸು ರಸ್ತೆಯಲ್ಲಿ ನಡೆಯುವಾಗೆಲ್ಲ ಬಂದು ಅದ್ಭುತಗಳನ್ನು ಪಡೆದುಕೊಂಡ್ರು. ಆತನು ಹೋಗುವಾಗೆಲ್ಲ ಬಂದು ರಸ್ತೆಯಲ್ಲಿ ಮಲಗಿರ್ತಾರೆ. ಮಲಗಿದ್ರೆ ಒಳ್ಳೇದಾಗುತ್ತೆ ಅಂತ ಮಲಗಿರ್ತಾರೆ. ಅದೇ ಜನ ಎದ್ದು ಬಂದು ಏನು ಹೇಳ್ತಿದ್ದಾರೆ? ಬರಬ್ಬನನ್ನು ಬಿಟ್ಟು ಕೊಡ್ರಿ, ಯೇಸುವನ್ನು ಶಿಲುಬೆಗೆ ಹಾಕಿಸ್ರಿ ಅಂತ ಹೇಳ್ತಿದ್ದಾರೆ. ಕಾಲದಲ್ಲಿ ಯೇಸು ದಾರಿಯಲ್ಲಿ ನಡೀತಾ ಇರುವಾಗ ಎಷ್ಟೋ ಜನರು ಬಂದು ದಾರಿಯಲ್ಲಿ ಮಲಗಿ ಹೀಲಾದವ್ರು ಇದ್ದಾರೆ. ಅದೇ ಹೀಲಾದಂಥ ವ್ಯಕ್ತಿಗಳೇ ಪಿಲಾತನ ಬಳಿಗೆ ಬರುವಾಗ ಅವ್ರು ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಏನು, ನಮಗೆ ಯೇಸು ಬೇಡ, ನಮಗೆ ಕಳ್ಳನಾದ ಬರಬ್ಬನೇ ಬೇಕು ಅಂತ. ಹಲ್ಲೆಲೂಯಾ. ನೋಡ್ರಿ, ಈ ಲೋಕದಲ್ಲಿ ನೀವೆಷ್ಟೇ ಒಳ್ಳೇದು ಮಾಡಬೇಕು, ನೀವು ಬೇಡ ಅಂತಾನೆ ಸಮಾಜ ಹೇಳೋದು. ನೀವು ಒಳ್ಳೇದನ್ನೇ ಮಾಡಿದ್ರೆ ಸಮಾಜ ನಿನ್ನನ್ನು ಇಷ್ಟಪಡೋದಿಲ್ಲ. ಯಾರು ಕೆಟ್ಟದ್ದು ಮಾಡ್ತಾರೋ ಅವರನ್ನೇ ಸಮಾಜ ಏನು ಮಾಡುತ್ತೆ ಅಂದರೆ ಪ್ರೀತಿಸಿ ಅವರನ್ನೇ ಹತ್ತಿರಕ್ಕೆ ಸೇರಿಸ್ಕೊಳ್ಳು. ಆದರೆ ಯೇಸುವಿನ ವಿಷಯದಲ್ಲಿ ಹಾಗೆ ಆಗಿದೆ. ಯೇಸು ಎಲ್ಲರಿಗೆ ಒಳ್ಳೆಯದನ್ನು ಮಾಡಿದ, ಆದರೆ ಜನರು ಏನು ಮಾಡಿದಂದರೆ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ಆದರೆ ಕೆಟ್ಟದನ್ನು ಮಾಡಿದಂಥ ಬರಬ್ಬನನ್ನೇ ಅಂಗೀಕಾರ ಮಾಡಿದ. ಆದರೆ ಯೇಸು ಯಾಕೆ ಅದನ್ನು ತಾಳಿಕೊಂಡ? ಆ ಕಷ್ಟಗಳನ್ನು ಯಾಕೆ ತಾಳಿಕೊಂಡ ಅಂತಂದರೆ, ಇವತ್ತು ಈ ಲೋಕದಲ್ಲಿ ನೀನು ಮುರಿಯಲ್ಪಟ್ಟು ನೀನು ಜನರಿಂದ ಬಿಸಾಡಲ್ಪಟ್ಟಾಗ ನೀನು ಆದರಣೆ ಹೊಂದಬೇಕೆಂಬುದಾಗಿ ಅಲ್ಲಿ ಆತನು ಪಿಲಾತನ ಮುಂದೆ ಆತನು ಮೌನವಾಗಿ ಎಲ್ಲವನ್ನು ಆತನ ಸಹಿಸಿಕೊಂಡು ಏನು ಮಾಡಿದ? ಈ ಲೋಕದಲ್ಲಿ ಉಪದ್ರವ ಇದೆ, ಮೊದಲೇ ಹೇಳ್ಬಿಟ್ಟ. ಈ ಲೋಕದಲ್ಲಿ ಏನಿದೆ? ಉಪದ್ರವ ಇದೆ, ನಿಂದೆಗಳು ಇದ್ದೇ ಇರುತ್ತೆ. ಆದಾಗ್ಯೂ ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಆ ಮಾತು ಆತನು ಹೇಳಿದ್ದಾನೆ ಅಂತಂದರೆ, ಒಂದು ಮಾತು ಹೇಳ್ಬೇಕು ಅಂತಂದರೆ ಅಲ್ಲಿ ಆತ ನೆರವೇರಿಸಬೇಕಾಗಿದೆ. ಮೊದಲೇ ಹೇಳ್ಬಿಟ್ಟ ಶಿಷ್ಯರ ಹತ್ರ, ನಾನು ಲೋಕವನ್ನು ಜಯಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ಫುಲ್ಫಿಲ್ ಮಾಡಬೇಕಂದ್ರೆ ಅದನ್ನು ಎಲ್ಲಿ ಫುಲ್ಫಿಲ್ ಮಾಡ್ತಿದ್ದಾನೆ? ಪಿಲಾತನ ಮುಂದೆ ಪಿಲಾತನ ಮುಂದೆ ಅವ್ನು ನಿಂತಿರುವಾಗ, ಅಯ್ಯೋ ನಾನು ನಿಮಗೆ ಒಳ್ಳೇದು ಮಾಡಿದ್ನಲ್ಲ, ಇಷ್ಟು ಒಳ್ಳೇದು ನನ್ನಿಂದ ಪಡ್ಕೊಂಡ್ರಲ್ಲ, ಯಾಕೆ ನನ್ನನ್ನು ಅಂಗೀಕಾರ ಮಾಡ್ತಿಲ್ಲ ಅಂತ ಕೇಳಲಿಲ್ಲ. ಆತನು ಅಲ್ಲಿಯೂ ಮೌನವಾಗಿ ನಿಲ್ತಾ ಇದ್ದಾನೆ. ಯಾಕೆ? ನಿಮ್ಮನ್ನು ಆತನು ವಾಸಿ ಮಾಡಲಿಕ್ಕೋಸ್ಕರ. ಹಲ್ಲೆಲೂಯಾ. ನೀವು ಎಲ್ಲಿ ಬಿಸಾಡಲ್ಪಟ್ಟಿರ್ತೀರೋ ಅಲ್ಲಿಯೇ ಕರ್ತನಾದ ದೇವರು ನಿಮ್ಮನ್ನು ಕಟ್ಟಿ ಪುನಃ ನಿಲ್ಲಿಸಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಅದಕ್ಕೆ ಆತನು ಎಲ್ಲವನ್ನ ತಾಳಿಕೊಂಡ ಎಂಬುದಾಗಿ ನೋಡ್ತಾರೆ. ಆಮೇಲೆ ಹೇಳ್ರಿ,